ಹಾಯ್, ವೆಲ್ಕಮ್ ಟು ಮಹಿ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನುವಂತಹ ಸೆಕೆಂಡ್ PUC ನಲ್ಲಿ 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಸೊ ಈ ಯೂನಿಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಈ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಇರುತ್ತೆ. ಸೊ ಒಂದು ಗ್ರೂಪ್ ಆಫ್ ಪೀಪಲ್ ಟುಗೆದರ್ ಅಥವಾ ಒಂದು ಬಿಸ್ನೆಸ್ ನ ಕ್ಯಾರಿ ಮಾಡೋದಕ್ಕೋಸ್ಕರ ಒಂದಷ್ಟು ಪರ್ಸನ್ಸ್ ಟುಗೆದರ್ ಆಗಿ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಎಸ್ಟಾಬ್ಲಿಷ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸ್ ಮಾಡುವಂತಹ ಒಂದು ಫಂಡ್ ಏನಿದೆ ದಟ್ ಈಸ್ ಎ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಈ ಶೇರ್ ಕ್ಯಾಪಿಟಲ್ ಅನ್ನ ನಾವು ಸ್ಮಾಲ್ ಯೂನಿಟ್ ಆಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಗುವಂತದ್ದೇ ಯೂನಿಟ್. ಈ ಈಕ್ವಲ್ ಸ್ಮಾಲ್ ಯೂನಿಟ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಶೇರ್ ಅಥವಾ ಶೇರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಈ ಶೇರ್ಸ್ ಅನ್ನ ಯಾರು ಹೋಲ್ಡ್ ಮಾಡಿರ್ತಾರೆ ಸೊ ಅವರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಶೇರ್ಸ್ ಅಲ್ಲಿ ಎರಡು ರೀತಿಯಾದಂತಹ ದೇರ್ ಆರ್ 2 ಟೈಪ್ಸ್ ಆಫ್ ಶೇರ್ಸ್ ಆರ್ ದೇರ್. ಸೊ ನಂಬರ್ 1, equity shares. Number 2, preference shares. So ಈ preference shares ಅಲ್ಲೂ ಕೂಡ another 8 types of preference shares ಅನ್ನು ನಾವು ನೋಡ್ತೀವಿ. That is cumulative preference shares, non-cumulative preference shares, convertible, non-convertible, participating, non-participating, redeemable and irredeemable ಅಂತೇಳಿ 8 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ಫಸ್ಟ್ ನಾವು ನಿಮ್ಗೆ ಬೇಸಿಕ್ ಆಗಿ ಈಕ್ವಿಟಿ ಶೇರ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಇದನ್ನ ಮಾತ್ರ ನೋಡ್ತಾ ಹೋಗೋಣ. ಸೊ ಈಕ್ವಿಟಿ ಶೇರ್ಸ್ ಅಂದ್ರೆ ಏನು, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ಸಿ ಈಕ್ವಿಟಿ ಶೇರ್ಸ್ ಅಂತಂದ್ರೆ ದೋಸ್ ಶೇರ್ಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಿಫರೆನ್ಷಿಯಲ್ ರೈಟ್ಸ್ ಟು ರಿಸೀವ್ ಡಿವಿಡೆಂಡ್ ಅಂಡ್ ದ ರೀಪೇಮೆಂಟ್ at the time of winding up of the company. So such kind of shares are going to be called as equity shares. ಇದ್ರ ಜೊತೆಗೆ ಇವ್ರನ್ನ ನಾವು we are going to be called as real owners of the company ಅಂತಾನು ಕೂಡ ಕರಿತಾ ಹೋಗ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ಪ್ರಿಫರೆನ್ಸ್ ಶೇರ್ಸ್ is a shares which are having a preferential rights to receive dividend and repayment at the time of winding up of the company. ಕಂಪನಿನ ನಾವು ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಏನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನ ಮೊದಲು ರಿಸೀವ್ ಮಾಡ್ಕೊಳ್ಳುವಂತಹ ರೈಟ್ಸ್ ಇರುವಂತಹ ಶೇರ್ಸ್ ಗೆ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಕಂಪನಿನಲ್ಲಿ ಬರುವಂತಹ ಪ್ರಾಫಿಟ್ಸ್ ಏನಿರುತ್ತೆ ಅದನ್ನ ವಿ ಕಾಲ್ಡ್ ಡಿವಿಡೆಂಡ್ಸ್ ಅಂತ ಕರಿತೀವಿ. ಬಿಕಾಸ್ ಶೇರ್ ಹೋಲ್ಡರ್ಸ್ ಗೆ ನಾವು ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಅಲ್ಲಿ ಕೊಡುವಂತದ್ದು ಡಿವಿಡೆಂಡ್ಸ್. ಸೊ ಆ ಡಿವಿಡೆಂಡ್ಸ್ ಅನ್ನ ಮೊದಲು ರಿಸೀವ್ ಮಾಡ್ಕೊಳ್ಳುವಂತಹ ಶೇರ್ ಹೋಲ್ಡರ್ಸ್ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೋಡಿ ಹೆಸರಲ್ಲೇ ಇದೆ ಪ್ರಿಫರೆನ್ಸ್ ಅಂತ ಹೇಳಿ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಶೇರ್ಸ್ ಗೆ ನಾವು ಪ್ರಿಫರೆನ್ಸ್ ಶೇರ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟಾದ್ಮೇಲೆ ಉಳ್ಕೊಂಡದನ್ನ ಈಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ. ಅದಕ್ಕೆ ಅವ್ರನ್ನ ನಾವು ರಿಯಲ್ ಓನರ್ಸ್ ಆಫ್ ದ ಕಂಪನಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೊ ಕಂಪನಿ ಯೂಶುವಲಿ ಈ ತರ ಈಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಗಳನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಹೋಗುತ್ತೆ. ಆ ರೀತಿ ಇಶ್ಯೂ ಮಾಡಿ ಫಂಡ್ ಅನ್ನ ರೈಸ್ ಮಾಡುವಂತಹ ಒಂದು ಪ್ರಾಸೆಸ್ ಇದೆ. ಅದನ್ನ ಹೇಗೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ನೋಡಿ, ಪಬ್ಲಿಕ್ ಗೆ ಶೇರ್ಸ್ ಗಳನ್ನ ಕಂಪನಿ ಇಶ್ಯೂ ಮಾಡುತ್ತೆ. ಅದು ಎರಡು ರೀತಿಯಾದಂತಹ ಶೇರ್ಸ್ ಅಂತ ಆಲ್ರೆಡಿ ಹೇಳಿದೀನಿ. ಒಂದು ಈಕ್ವಿಟಿ ಶೇರ್ಸ್ ಅಥವಾ ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್. ಈ ಶೇರ್ಸ್ ಗಳನ್ನ ಹೇಗೆ ಇಶ್ಯೂ ಮಾಡುತ್ತೆ? ಎಕ್ಸಾಂಪಲ್ ಈಕ್ವಿಟಿ ಶೇರ್ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, 3 ರೀತಿನಲ್ಲಿ ಇಶ್ಯೂ ಮಾಡ್ತಾ ಹೋಗುತ್ತೆ. ಮೊದಲನೇದು ಪಾರ್, ಪ್ರೀಮಿಯಂ ಅಂಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಯೂಶುವಲಿ ಈಗ ಸದ್ಯಕ್ಕೆ ಡಿಸ್ಕೌಂಟ್ ಅನ್ನ ನಾವು ಅಲೋ ಮಾಡ್ತಾ ಇಲ್ಲ ಅಥವಾ ಡಿಸ್ಕೌಂಟ್ ಅನ್ನ ಕನ್ಸಿಡರೇಷನ್ ಇಲ್ಲ. ಸೊ ವಿ ಫೋಕಸ್ ಮೋರ್ ಆನ್ ಪಾರ್ ಅಂಡ್ ಪ್ರೀಮಿಯಂ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಈ ಪ್ರೀಮಿಯಂ ಅಲ್ಲಿ ನಿಮ್ಗೆ 12 ಮಾರ್ಕ್ಸ್ ಗೆ ಕೊಡ್ತಾ ಹೋಗ್ತಾನೆ. ಇವತ್ತಿನ ಕ್ಲಾಸ್ ಅಲ್ಲಿ ಬೇಸಿಕ್ ಏನು, ಪಾರ್ ಪ್ರೀಮಿಯಂ ಡಿಸ್ಕೌಂಟ್ ಮಾಡಿದ್ರೆ ಅಪ್ ಟು ಕಾಲ್ಸ್ ತನಕ ನಾವು ಇವತ್ತು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಈಗ ಪಾರ್ ಪ್ರೀಮಿಯಂ ಡಿಸ್ಕೌಂಟ್ ಅಂದ್ರೆ ಹೇಗೆ ನೋಡಿ. ಪಾರ್ ಅಂದ್ರೆ ಏನು ನೋಡಿ, ಶೇರ್ ವ್ಯಾಲ್ಯೂ ಅಂದ್ರೆ
ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್, ವೆದರ್ ಇಟ್ ಮೇ ಬಿ ಈಕ್ವಿಟಿ ಶೇರ್ ಆರ್ ಇಟ್ ಮೇ ಬಿ ಪ್ರಿಫರೆನ್ಸ್ ಶೇರ್, 100 rupees ಇರುತ್ತೆ. ಈ 100 rupees ಇರುವಂತಹ ಶೇರ್ಸ್ ಅನ್ನ ಪಬ್ಲಿಕ್ ಗೆ ನಾವು 100 rupees ಗೆ ಇಶ್ಯೂ ಮಾಡ್ತೀವಿ. ಸೊ ಇಶ್ಯೂಡ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಈಕ್ವಲ್. ಈ ರೀತಿ ಈಕ್ವಲ್ ಆಗಿದ್ದಾಗ 100 rupees ಫೇಸ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಶೇರ್ ಆರ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಗೋಯಿಂಗ್ ಟು ಬಿ ಇಶ್ಯೂಡ್ ಟು ದ ಪಬ್ಲಿಕ್ ಆಫ್ ₹100 ಓನ್ಲಿ. ಸೊ ದಿಸ್ ಇಸ್ ವೇರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಪಾರ್ ಅಂತ ಕರಿತೀವಿ. ಇನ್ನು ಪ್ರೀಮಿಯಂ ಅಂತ ನೋಡಿದಾಗ ದ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಆರ್ ಪ್ರಿಫರೆನ್ಸ್ ಶೇರ್ ಈಸ್ ₹100 ಬಟ್ ಇಶ್ಯೂ ಟು ದ ಪಬ್ಲಿಕ್ ಮೋರ್ ದ್ಯಾನ್ ಫೇಸ್ ವ್ಯಾಲ್ಯೂ, ದಟ್ ಈಸ್ 110 ಆರ್ 120 ಎಷ್ಟಾದ್ರೂ ಆಗಿರಬಹುದು, ಬೇಸ್ಡ್ ಆನ್ ದ ಗುಡ್ ವಿಲ್ ಅಂಡ್ ರೆಪ್ಯುಟೇಷನ್ ಆಫ್ ದ ಕಂಪನಿ. ಸೊ ಈ 100 rupees ವ್ಯಾಲ್ಯೂನ ನಾವು ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇರೋದು 110 ಇಸ್ ನಥಿಂಗ್ ಬಟ್ ದ ಫೇಸ್ ವ್ಯಾಲ್ಯೂ issued value is more than the face value, so that is premium. ನೋಡಿ 100 ಇದೆ, ಇಲ್ಲಿ 110 rupees ಗೆ ನಾವು ಇಶ್ಯೂ ಮಾಡ್ತಾ ಇದೀವಿ. ಡಿಸ್ಕೌಂಟ್ ಅಂತ ಬಂದಾಗ the face value is 100 but issued to the public 90 rupees, that's nothing but less than the face value. So par equal to face value, premium more than the face value and discount less than the face value. So ಇದನ್ನೇ ನಾವು ಡಿಸ್ಕೌಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇವಾಗ ಈ 100 rupees ಆಗಿರ್ಬೋದು ಅಥವಾ 110 rupees ಆಗಿರ್ಬೋದು, 90 rupees ಆಗಿರ್ಬೋದು, ಇದನ್ನ ಹೇಗೆ ನಾವು ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಿಮ್ಗೆ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಫಸ್ಟ್ ಅಪ್ಲಿಕೇಶನ್ಸ್ ಅನ್ನ ಇಶ್ಯೂ ಮಾಡೋದ್ರ ಮುಖಾಂತರ ಔಟ್ ಆಫ್ ದಿಸ್ 100 rupees ಆರ್ 110 rupees ಆರ್ 90 rupees ಒಂದಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ನಾನು ಪಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ 100 rupees ಇರೋ 100 rupees ಶೇರ್ ವ್ಯಾಲ್ಯೂ ಇದೆ. ಈ 100 rupees ಅಲ್ಲಿ ಅಪ್ಲಿಕೇಶನ್ ಟೈಮ್ ಅಲ್ಲಿ ಒಂದು 30 ರೂಪಾಯಿನ ಕಲೆಕ್ಟ್ ಮಾಡಬಹುದು. ಸೊ ವೈಲ್ ಇನ್ವೈಟ್ ದ ಅಪ್ಲಿಕೇಶನ್ಸ್ ಆರ್ ಅಪ್ಲಿಕೇಶನ್ಸ್ ಅನ್ನ ಇನ್ವೈಟ್ ಮಾಡಿದಾಗ ಯು ಹ್ಯಾವ್ ಟು ಪೇ 30 rupees ಫಾರ್ ಹೌ ಮಚ್ ಶೇರ್ಸ್ ಯು ವಾಂಟ್. ಅದಕ್ಕೆ ನೀವು ಒಂದು ಶೇರ್ ಗೆ 30 ರೂಪಾಯಿ ಅಂತ ಪೇ ಮಾಡಿ ಅಪ್ಲೈ ಮಾಡಿ ಅಥವಾ ಅಪ್ಲಿಕೇಶನ್ಸ್ ನ ಕೊಡಿ ಅಂತ ಬರ್ತಾ ಹೋಗುತ್ತೆ. ದೆನ್ ಆಫ್ಟರ್ ದಟ್ ದೋಸ್ ಹೂ ಆರ್ ಅಪ್ಲೈಡ್ ಅವರಿಗೆ ಶೇರ್ಸ್ ಅನ್ನ ಅಲಾಟ್ ಮಾಡುತ್ತೆ. ಈ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಔಟ್ ಆಫ್ 100 ಅಲ್ಲಿ 30 rupees ಆಲ್ರೆಡಿ ಪೇಡ್ ಆಗಿದೆ. ಸೊ ಇನ್ನು ರಿಮೈನಿಂಗ್ 70 rupees ಅಲ್ಲಿ ಒಂದು 50 rupees ಅನ್ನ ನೀವು ಇಲ್ಲಿ ಪೇ ಮಾಡಿ ಅಥವಾ ಒಂದು 60 rupees ಅನ್ನ ಇಲ್ಲಿ ಪೇ ಮಾಡಿ ಅಂತ ಹೇಳ್ಬೋದು. 15 16 ಎಷ್ಟೋ ಹೇಳುತ್ತೆ. ಸೊ ಈಗ 60 rupees ಅನ್ನ ಪೇ ಮಾಡಿದಾಗ ಅಥವಾ 50 rupees ಅಂತಾನೆ ಅನ್ಕೊಳ್ಳೋಣ, 50 rupees ಪೇ ಮಾಡಿ. ಸೊ ರಿಮೈನಿಂಗ್ 20 rupees ಅನ್ನ ಕಾಲ್ಸ್ ಮನಿ ಅಂತ ನಾವು ಕರಿತೀವಿ. ಸೊ ಈ ಕಾಲ್ಸ್ ಮನಿನಲ್ಲಿ ಅಗೈನ್ ಇಲ್ಲೂ ಕೂಡ ಒಂದು ಎರಡು ರೀತಿ ನೋಡ್ತೀವಿ. ಒಂದು ಫಸ್ಟ್ ಕಾಲ್ ಅಂತ ಬರುತ್ತೆ, ಇನ್ನೊಂದು ಸೆಕೆಂಡ್ ಅಂಡ್ ಫೈನಲ್ ಕಾಲ್. ನಾನು ನಿಮ್ಮ PUC ಲೆವೆಲ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಕಾಲ್, ಸೆಕೆಂಡ್ ಅಂಡ್ ಫೈನಲ್ ಕಾಲ್, ಆರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಹೇಳುತ್ತೆ. ಇದರಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ರೂಪಾಯಿ ಇದೆ ಅಷ್ಟು ರೂಪಾಯಿನ ಅದು ರಿಸೀವ್ ಮಾಡ್ಕೊಳ್ಳುತ್ತೆ ಪಾರ್. ಇನ್ ಕೇಸ್ ಪ್ರೀಮಿಯಂ ಆಯ್ತು ಅಂತಂದ್ರೆ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲೇನೆ ಈ ಪ್ರೀಮಿಯಂ 10 rupees ನ ಇನ್ಕ್ಲೂಡ್ ಮಾಡಿ ಅವಾಗ ನಿಮ್ಗೆ ಅಲಾಟ್ಮೆಂಟ್ ಮನಿ 60 rupees ಮಾಡ್ತಾರೆ. ಸೊ 60 rupees ಮಾಡಿದಾಗ ಬ್ರಾಕೆಟ್ ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳ್ತಾರೆ. ಸೊ ಪ್ರೀಮಿಯಂ ವ್ಯಾಲ್ಯೂ 10 rupees ಇದ್ರೆ ಈ 60 rupees ಅಲ್ಲಿ ಪ್ರೀಮಿಯಂ 10 rupees ಸೇರ್ಕೊಳ್ಳುತ್ತೆ. ದೆನ್ ಇಟ್ ಈಸ್ ಎ ಸ್ಪ್ಲಿಟೆಡ್ 50 rupees and 10 rupees. ದಿಸ್ ಈಸ್ ಅಲಾಟ್ಮೆಂಟ್ ಮನಿ, ಇದು ಪ್ರೀಮಿಯಂ ಮನಿ, ದಿಸ್ ಇಸ್ ಸೆಕ್ಯೂರಿಟಿ ಪ್ರೀಮಿಯಂ ಆಗ್ತಾ ಹೋಗುತ್ತೆ. ಸೊ ಅದೇ ತರ ಕಾಲ್ಸ್ ಮನಿ ಆಸ್ ಯೂಶುವಲ್ ಹಾಗೆ ಇರುತ್ತೆ. ಇನ್ ಕೇಸ್ ಡಿಸ್ಕೌಂಟ್ ಆದ್ರೆ ನೋಡಿ ಇಲ್ಲಿ 60 + 30 90 + 20 120 ಆಯ್ತು. ಸೊ ಇದು 120. ಸೊ ನಾನು ಪಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ 50 ಹೇಳಿದೆ. 50 + 30 80 + 20 100 ಪಾರ್ ಆಯ್ತು. ಅದೇ ತರ ಪ್ರೀಮಿಯಂ ಹೋದಾಗ ನಾವಿಲ್ಲಿ ನಿಮ್ಗೆ 40 rupees ಕೊಟ್ಟಿರ್ತಾರೆ ನೋಡಿ. 40 + 30 70 + 20 90. ಸೊ ಡಿಸ್ಕೌಂಟ್ ಇದು ಅಲಾಟ್ಮೆಂಟ್ ಅಲ್ಲಿ ನಾವು ಕನ್ಸಿಡರೇಷನ್ ಮಾಡ್ಬೇಕಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಒಂದು ಸ್ಮಾಲ್ ಪ್ರಾಬ್ಲಮ್ ಅನ್ನ ತಗೊಂಡು ಆ ಪ್ರಾಬ್ಲಮ್ ಮುಖಾಂತರ ನಾನು ನಿಮ್ಗೆ ಇದರಲ್ಲಿ ಮೂರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಪಾರ್, ಪ್ರೀಮಿಯಂ, ಡಿಸ್ಕೌಂಟ್ ಒಂದೇ ಪ್ರಾಬ್ಲಮ್ ಅಲ್ಲಿ ಎಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಇವಾಗ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಬೇಕು. ಸೊ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ದ ಸನ್ರೈಸ್ ಕಂಪನಿ ಲಿಮಿಟೆಡ್ issued 20,000 preference shares of ₹100 each. The amount was payable as follows:
10 rupees on application, 50 rupees on allotment, 40 rupees on first and final call. All the shares were subscribed and the amount was duly received. Pass the necessary journal entries ಅಂತ ಹೇಳಿದಾನೆ. ಇದು ಪಾರ್ ಪ್ರಾಬ್ಲಮ್. ಸೊ ಯಾವ ಶೇರ್ ಇದು? ಶೇರ್ ಬಂದು ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ಟೋಟಲ್ ಶೇರ್ಸ್ ಬಂದು 20,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ದ ಶೇರ್ ವ್ಯಾಲ್ಯೂ ಈಸ್ rupees 100 rupees. ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ 10 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದೆನ್ ಅಲಾಟ್ಮೆಂಟ್ ಅಲ್ಲಿ 50 rupees ಕಲೆಕ್ಟ್ ಮಾಡ್ತಾ ಇದ್ದಾರೆ. ದೆನ್ ಕಾಲ್ಸ್, ದಟ್ ಈಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ಸ್ ಅಂತ ಹೇಳಿದ್ದಾರೆ, 40 rupees ಕಲೆಕ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಬಂದು 100 rupees. ಈ 100 rupees ನ ನಾವೀಗ ಹೇಗೆ ಕಲೆಕ್ಟ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ಡೇಟ್ ಕೊಟ್ಟಿದ್ರೆ ಆಸ್ ಪರ್ ದ ಡೇಟ್ ನೀವು ಬರ್ಕೊಂಡು ಹೋಗಿ. ಇದಕ್ಕಿಂತ ಮುಂಚೆ ಫಾರ್ಮೆಟ್ ಹಾಕಿ ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ rupees, ಕ್ರೆಡಿಟ್ rupees ಅಂಡ್ ವರ್ಕಿಂಗ್ ನೋಟ್ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸನ್ರೈಸ್ ಕಂಪನಿ ಲಿಮಿಟೆಡ್. ಇಲ್ಲಿ ಕಂಪನಿ ಏನ್ ನೇಮ್ ಕೊಟ್ಟಿರ್ತಾನೆ ಆ ಕಂಪನಿ ನೇಮ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲವೂ ತುಂಬಾ ಇಂಪಾರ್ಟೆಂಟ್. 80 out of 80 ಮಾರ್ಕ್ಸ್ ಬಂದಾಗ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗಾಗಿ ಮಾರ್ಕ್ಸ್ ಅನ್ನು ಎಲ್ಲೂ ಕಳ್ಕೋಬಾರ್ದು ಅಂದ್ರೆ ಈ ಕ್ಲಿಯರ್ ಪ್ರತಿಯೊಂದನ್ನು ಕೂಡ ನೀವು ಮೆನ್ಷನ್ ಮಾಡಿರ್ಬೇಕು. ಇಲ್ಲಿ ನಂಬರ್ 1, ಫಸ್ಟ್ ಒನ್ ಅಪ್ಲಿಕೇಶನ್ ₹10 ನ ನಾವು ಕಲೆಕ್ಟ್ ಮಾಡಬೇಕು. ಸೊ ಅಪ್ಲಿಕೇಶನ್ ಕೊಡ್ಬೇಕಾದ್ರೇನೆ ಫಸ್ಟ್ ದುಡ್ಡನ್ನ ರಿಸೀವ್ ಮಾಡ್ಕೋತೀವಿ. ಹಾಗಾಗಿ ಜರ್ನಲ್ ಎಂಟ್ರೀಸ್ ಏನು ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್. ಯಾವ ಶೇರ್ಸ್ ಹೇಳಿರ್ತೇನೆ ಆ ಶೇರ್ಸ್ ನೇಮ್ ನ ಹಾಕೋಬೇಕು. ಪ್ರಿಫರೆನ್ಸ್ ಶೇರ್ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ ಹೇಳಿದ್ರೆ ಈಕ್ವಿಟಿ ಶೇರ್ಸ್, ಏನು ಹೇಳಿಲ್ಲ ಅಂದ್ರೆ ಓನ್ಲಿ ಶೇರ್ ಕ್ಯಾಪಿಟಲ್ ಅಂತ ನಾವಿಲ್ಲಿ ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್. ನಾನಿಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ P ಬಾರ್ ಶೇರ್ ಅಂತ, ನೀವು ಫುಲ್ ಫಾರ್ಮ್ ಅಲ್ಲಿ ಬರೀರಿ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ. ಸೊ ಪ್ರಿಫರೆನ್ಸ್ ಎಷ್ಟು? 10 rupees. ಎಷ್ಟಕ್ಕೆ? 20,000 ಪ್ರಿಫರೆನ್ಸ್ ಶೇರ್. ಸೊ 20,000 multiplied by 10 ಮಾಡಿ, then we will be getting 2 lakh. ಸೊ ಇಲ್ಲಿ 2 lakh. ಸೊ ಇದಕ್ಕೆ ನರೇಶನ್ ನಾನು ಬಾಯಲ್ಲಿ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸ್ಪೇಸ್ ಇಶ್ಯೂಸ್ ಇರೋದ್ರಿಂದ ನರೇಶನ್ ಬಂದು ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಫ್ ₹2 lakh ಬರಿಬಹುದು, ಅಥವಾ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each. ಈ ರೀತಿನಾದ್ರೂ ಬರ್ಕೊಳ್ಳಿ. ಸೊ ಇದಾದ್ಮೇಲೆ ಓನ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ನ ಮಾತ್ರ ಕ್ಲೋಸ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ನೀವು ವರ್ಕಿಂಗ್ ನೋಟ್ ಅನ್ನು ಕೂಡ ಕ್ಲೋಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ನಂಬರ್ 2, ಈಗ ರಿಸೀವ್ ಮಾಡ್ಕೊಂಡಿರುವಂತಹ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ನ ನಾವು ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದುಡ್ಡಲ್ಲಿದೆ ಹೆಂಗಿದ್ರೆ, ಸೊ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಅಲ್ಲಿರೋದನ್ನ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಲ್ಲಿ ಎಷ್ಟಿದೆ ದುಡ್ಡು? 2 lakh rupees ಇದೆ. ಸೊ ಆ 2 lakh rupees ನ ನಾವು ಟ್ರಾನ್ಸ್ಫರ್. ಸೊ ಬೇಕಂದ್ರೆ ಇವಾಗ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ನಾವು ಇದಕ್ಕೆ ನರೇಶನ್ ಏನು? ನರೇಶನ್ ಬಂದು ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಷ್ಟೇ. ಸೊ ಎಷ್ಟು ಬರೀತೀರಾ? ಆಫ್ ₹2 lakh ಅಂತನಾದ್ರೂ ಬರೀರಿ, ಅಥವಾ 2,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each ಅಂತನಾದ್ರೂ ಬರ್ಕೋಬಹುದು. ನಾವು ಕಮ್ ಟು ದ, ಈಗ ಒಂದೊಂದು ಸ್ಟೇಜ್ಗೆ 2 ಇರುತ್ತೆ. ಈಗ ಅಪ್ಲಿಕೇಶನ್ 2 ಎಂಟ್ರಿ ಆಯ್ತು, ಅಲಾಟ್ಮೆಂಟ್ 2 ಎಂಟ್ರಿ ಇರುತ್ತೆ, ಕಾಲ್ಸ್ ಗೆ 2 ಎಂಟ್ರಿ ಇರುತ್ತೆ. ಸೊ ಈಗ ಅಲಾಟ್ಮೆಂಟ್ ಗೆ ನಾವು ಬರೋಣ. ಅಲಾಟ್ಮೆಂಟ್ ಅಲ್ಲಿ ಎಷ್ಟಿದೆ? 50 rupees ಇದೆ. ಸೊ ಅಲಾಟ್ಮೆಂಟ್ ಎಂಟ್ರಿ ಏನು? ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟಿದೆ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್? ಎಷ್ಟು ದುಡ್ಡು ಬರಬೇಕು ನಮ್ಗೆ? 50 rupees ಬರಬೇಕು. ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಗೆ? 20,000 ಪ್ರಿಫರೆನ್ಸ್ ಶೇರ್ಸ್ ಗೆ 50 ರೂಪಾಯಿ ಬರಬೇಕು. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 10 lakh rupees ಬರುತ್ತೆ. ಸೊ 10 lakh. ಸೊ ಇದಕ್ಕೆ ನರೇಶನ್ ಏನು? ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆಫ್ ₹10 lakh ಆರ್ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಮನಿ ಆಫ್
10 each on 20,000 shares due. ನೋಡಿ ಥರ್ಡ್ ಎಂಟ್ರಿ ಬಂದು ಡ್ಯೂ, ನಾಟ್ ರಿಸೀವ್ಡ್. ಫಸ್ಟ್ ಎಂಟ್ರಿ ಬಿಕಾಸ್ ಅಪ್ಲಿಕೇಶನ್ ನ ಕೊಡ್ತಾ ಇರೋದ್ರಿಂದ ನಾವು ಇಲ್ಲಿ ಫಸ್ಟ್ ದುಡ್ಡು ರಿಸೀವ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಕೊಡ್ತಾ ಇದೀವಿ. ಬಿಕಾಸ್ ಆಫ್ ದಟ್ ರೀಸನ್ ಇಲ್ಲಿ ಫಸ್ಟ್ ಬ್ಯಾಂಕ್ ಬಂದಿದೆ. ಬಟ್ ಅಲಾಟ್ಮೆಂಟ್ ಅಲ್ಲಿ ವಿ ಹ್ಯಾವ್ ಟು ಇನ್ಫಾರ್ಮ್ ಮಾಡ್ತಾ ಇದೀವಿ ಇದು ಅಲಾಟ್ಮೆಂಟ್ ಮನಿ ಪೇ ಮಾಡಿ ಅಂತ. ಸೊ ಹಾಗಾಗಿ ಇದನ್ನ ನೀವು ಅಲಾಟ್ಮೆಂಟ್ ಮನಿ ಪೇ ಮಾಡಿ ಅಥವಾ ಅಂತ ನೀವು ಆ 20,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಹೇಳ್ತಾ ಇದೀವಿ. ಇವಾಗ ರಿಸೀವ್ ಮಾಡ್ಕೋತಾ ಇದೀವಿ. ರಿಸೀವ್ ಮಾಡ್ಕೊಂಡಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್. ನೋಡಿ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಲ್ಲಿ ಎಷ್ಟಿದೆ 10 lakh. ಸೊ 10 lakh 10 lakh. ಸೊ ಇವಾಗ ಇಲ್ಲಿ ಇದಕ್ಕೆ ನರೇಶನ್ ಬಂದು ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಮನಿ ಆಫ್ rupees 10 lakh received or being preference share allotment money of rupees 10 each on 20,000 preference shares received ಅಂತಾನು ಕೂಡ ಬರೀಬಹುದು. ಸೊ ಇವಾಗ ಇಲ್ಲಿ ರಿಸೀವ್ ಮಾಡ್ತೀವಿ. ಸೊ ಈಗ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಪಾರ್ ಮಾಡ್ತಾ ಇದ್ದೀನಿ ನಾನು. ಇದೇ ಪ್ರಾಬ್ಲಮ್ ಅಲ್ಲಿ ಪ್ರೀಮಿಯಂ ಬಂದ್ರೆ ಹೇಗ್ ಬರುತ್ತೆ ಅಂತಾನು ಕೂಡ ಈ ಪ್ರಾಬ್ಲಮ್ ಕಂಪ್ಲೀಟ್ ಆದ್ಮೇಲೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ 5 ಈಗ ಕಾಲ್ಸ್ ಅಂತ ಹೇಳಿದೀನಿ. ನೋಡಿ ಅಲಾಟ್ಮೆಂಟ್ ಗೆ ಎರಡು ಎಂಟ್ರಿ ಆಯ್ತು. ಈಗ ಕಾಲ್ಸ್ ಹೋಗ್ತಾ ಇದೆ. ಕಾಲ್ಸ್ ಅಲ್ಲಿ ಎಷ್ಟಿದೆ 40 rupees ಇದೆ. ಸೊ ಈ ಕಾಲ್ಸ್ ಏನಂತ ಹೇಳಿದಾನೆ ಅವನು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಹೇಳಿ ಒಟ್ಟಿಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟಿದೆ 20,000 ಪ್ರಿಫರೆನ್ಸ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ 40 ಮಾಡಿದಾಗ ನಿಮ್ಗೆ ಯು ವಿಲ್ ಬಿ ಗೆಟಿಂಗ್ 8 lakh. ಸೊ 8 lakh rupees 8 lakh 8 lakh. ಸೊ ಇಲ್ಲೂ ಕೂಡ ಅಷ್ಟೇನೆ ಫಿಫ್ತ್ ಎಂಟ್ರಿ ಇಸ್ ಡ್ಯೂ. ಸೊ ಥರ್ಡ್ ಎಂಟ್ರಿ ಅಂಡ್ ಫಿಫ್ತ್ ಎಂಟ್ರಿ ಡ್ಯೂ. ಸೊ ಡ್ಯೂ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಬಿ ಇನ್ಫಾರ್ಮ್ ಮಾಡ್ತಾ ಇದೀವಿ ಪೇ ಮಾಡಿ ಅಂತಂತ. ಹಾಗಾಗಿ ಸೊ ನರೇಶನ್ ಬಂದಿದ್ದಕ್ಕೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆಫ್ rupees 8 lakh ಡ್ಯೂ ಆರ್ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆಫ್ rupees 40 ಈಚ್ ಆನ್ 20,000 ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಅಂತನಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 50 rupees ಡ್ಯೂ ಮಾಡ್ಕೋತೀರಾ. ಸೊ 50 rupees ರಿಸೀವ್ಡ್ ಅನ್ನ ಇಲ್ಲಿ ಮಾಡ್ಕೋತೀರಾ. ಇವಾಗ ರಿಸೀವ್ ಮಾಡ್ಕೋಬೇಕು ಅಂತ ಬಂದಾಗ 6th ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತೇಳಿ ತಗೋತೀವಿ. ಸೊ ಎಷ್ಟಿದೆ 8 lakh ಇದೆ. ನೋಡಿ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿ ಎಷ್ಟಿದೆ 8 lakh ಇದೆ. ಸೊ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿ 8 lakh ಬರ್ಬೇಕಂದ್ಮೇಲೆ ಬೈ ಡಿಫಾಲ್ಟ್ ಡೆಟಾರ್ಸ್ ಅಲ್ಲಿ 8 lakh. ಸೊ ಇದು ನಾನು ನಾರ್ಮಲ್ ಪ್ರಾಬ್ಲಮ್ ಮಾಡ್ತಾ ಇರೋದು. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇಲ್ಲ. ಅಂಡರ್ ಸಬ್ಸ್ಕ್ರಿಪ್ಷನ್ ಮಾಡಿದಾಗ ಇಲ್ಲಿ ಚೇಂಜ್ ಆಗುತ್ತೆ. ಇನ್ ಕೇಸ್ ಆಫ್ ಫೇಲ್ಡ್ ಇನ್ ಕಾಲ್ಸ್ ಮನಿ ಆಗಿದ್ರೆ ಇಲ್ಲಿ ಚೇಂಜ್ ಆಗಿ ಇಲ್ಲಿ ಸೇಮ್ ಇರುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ. ಸೊ ಎಷ್ಟಕ್ಕೆ ಫೇಲ್ ಆಗಿದೆ ಅನ್ನೋದನ್ನ ನಾವು ಪರ್ಫೆಕ್ಟ್ ಮಾಡಿ ರೀಇಶ್ಯೂ ಮಾಡುವಂತದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಈಗ ಇದಕ್ಕೂ ಅಷ್ಟೇ ನರೇಶನ್ ಬಂದು ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆಫ್ rupees 8 lakh ರಿಸೀವ್ಡ್ ಆರ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಆಫ್ rupees 40 ಈಚ್ ಆನ್ 20,000 ಪ್ರಿಫರೆನ್ಸ್ ಶೇರ್ಸ್ ರಿಸೀವ್ಡ್. ಈ ರೀತಿ ಬರೀತಾ ಹೋಗ್ತೀರಿ. ಸೊ ಇದು ನಾರ್ಮಲ್ ಪ್ರಾಬ್ಲಮ್. ದಿಸ್ ಇಸ್ ನಾಟ್ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂಡ್ ದಿಸ್ ಇಸ್ ನಾಟ್ ಎ ಓವರ್ ಸಬ್ಸ್ಕ್ರಿಪ್ಷನ್. ಕ್ಲಿಯರ್? ನಾರ್ಮಲ್ ಪ್ರಾಬ್ಲಮ್. ಪಾರ್ ಅಂತ ಬಂದಾಗ ಈ ರೀತಿ ಮಾಡ್ತೀವಿ. ಇನ್ ಕೇಸ್ ಫಸ್ಟ್ ಕಾಲೇ ಬೇರೆ ಫೈನಲ್ ಕಾಲೇ ಬೇರೆ ಕೊಟ್ಟಾಗ ಇನ್ನು 2 ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಮಾಡ್ತೀವಿ. ನೆಕ್ಸ್ಟ್ 7th ಎಂಟ್ರಿ ಬಂದು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಹೇಳಿ 2 ಎಂಟ್ರಿ ಎಕ್ಸ್ಟ್ರಾ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇದು ಆದ್ಮೇಲೆ ನಾವ್ ಇವಾಗ ಇದನ್ನೇ ಪ್ರೀಮಿಯಂ ಮಾಡಿದ್ರೆ ಹೇಗಿರುತ್ತೆ? ಸೊ ಎಂಟ್ರಿ ಎಲ್ಲ ಸೇಮ್ ಇರುತ್ತೆ. ನಾನು ಸ್ಮಾಲ್ ಓನ್ಲಿ 3rd and 4th ಎಂಟ್ರಿನಲ್ಲಿ ಚೇಂಜಸ್ ನ ಮಾತ್ರ ತೋರಿಸ್ತಾ ಹೋಗ್ತೀನಿ. ಸೊ ಇದೇ ಸೇಮ್ ಸನ್ರೈಸ್ ಕಂಪನಿ ಲಿಮಿಟೆಡ್. ಸೊ 20,000 ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಿದೆ.
ಸೊ ಇವಾಗ 100 rupees ಅಲ್ಲಿತ್ತು, 100 ಬದಲು ಇವಾಗ 100 rupees ಶೇರ್ ವ್ಯಾಲ್ಯೂ ಅಂಡ್ rupees 10 ಪ್ರೀಮಿಯಂ ಅಂತ ಹೇಳಿದಾಗ ಸೊ 100 + 10 110 ಆಗ್ಬೇಕು. ಈ 10 rupees ಯಾವಾಗ್ಲೂ ಅಲಾಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ಏನಂತ, ಸೊ 100 rupees ಇರುತ್ತೆ ಶೇರ್ ವ್ಯಾಲ್ಯೂ, ಅದನ್ನ 100 rupeesಗೆ ಇಶ್ಯೂ ಮಾಡಿದ್ರೆ ಪಾರು. ಇವಾಗ 100 ಇದೆ, ಅದನ್ನ ನಾವು 110 ಇಶ್ಯೂ ಮಾಡ್ತೀವಿ ಅಂದ್ರೆ 10 rupees ಇಸ್ ದ ಪ್ರೀಮಿಯಂ. ಸೊ ಇವಾಗ 10 rupees ಅಪ್ಲಿಕೇಶನ್ ಅಲ್ಲಿ ನಾವು ತಗೊಳ್ತೀವಿ. ಇವಾಗ 60 rupees ಅಲಾಟ್ಮೆಂಟ್ ಹೋಗುತ್ತೆ. ಈ ಅಲಾಟ್ಮೆಂಟ್ ಅಲ್ಲೇ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಸೊ ಪ್ರೀಮಿಯಂ ಎಷ್ಟು? 10 ರೂಪಾಯಿ. ಸೊ 40 rupees ಕಾಲ್ಸ್ ಹೋಗುತ್ತೆ, ದಟ್ ಈಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ಸ್. ಇವಾಗ ಅಪ್ಲಿಕೇಶನ್ ದುಡ್ಡು ಸೇಮ್, ಬ್ಯಾಂಕ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಷಿಯಲ್ ಅಪ್ಲಿಕೇಶನ್ ಅಕೌಂಟ್ ಅದೇ ಇರುತ್ತೆ, ಪ್ರಿಫರೆನ್ಷಿಯಲ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟ್ ಸೇಮ್ ಇರುತ್ತೆ. ವೆನ್ ಕಮ್ಸ್ ಟು ಅಲಾಟ್ಮೆಂಟ್ ಇಲ್ಲಿ ಒಂದು ಎಂಟ್ರಿ ಆಡ್ ಆಗ್ತಾ ಹೋಗುತ್ತೆ. ಎಲ್ಲಿ? ಥರ್ಡ್ ಎಂಟ್ರಿ ನಲ್ಲಿ ಡ್ಯೂಯಲ್. ಸೊ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ ಟು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಂತ ಹೇಳಿ ತೋರಿಸ್ತೀವಿ. ಅಮೌಂಟ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ 20,000 ಮಲ್ಟಿಪ್ಲೈಡ್ ಬೈ 60 rupees ಮಾಡಬೇಕು, ಅವಾಗ ನಮ್ಗೆ 12 lakh ಬರುತ್ತೆ. ಸೊ ಇಯರ್ 12 lakh. ಬಟ್ ವೆನ್ ಕಮ್ಸ್ ಟು ಈ 60 rupees ಅನ್ನ ಸ್ಪ್ಲಿಟ್ ಮಾಡ್ತೀವಿ ನಾವು ಯಾವ ತರ? ಸೊ 20,000 ಇಂಟು 50 rupees, 20,000 into 10 rupees, because 50 rupees is the allotment money, 10 rupees is the premium money. ಆ ಪ್ರೀಮಿಯಂ ಏನ್ ಹೇಳಿದೆ ನಾನು, ಆ ಪ್ರೀಮಿಯಂ ಅಲಾಟ್ಮೆಂಟ್ ಅಲ್ಲಿ ಸೇರ್ಕೊಂಡಿರುತ್ತೆ. ಹಂಗಾಗಿ ಈ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟ್ಗೆ 10 ಲಕ್ಷ, 20,000 ಇಂಟು 50 ರೂಪಾಯಿ ಮಾಡಿದ್ರೆ 10 ಲಕ್ಷ ಬರುತ್ತೆ. ಸೊ 20,000 ಇಂಟು 10 ರೂಪಾಯಿ ಮಾಡಿದಾಗ ದೆನ್ 2 lakh ಬರುತ್ತೆ. ನೋಡಿ ಯಾವಾಗ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ 12 lakh ಟು ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟ್ 10 lakh and security premium account 2 lakh because premium included. ಇವಾಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಗೆ ಎಷ್ಟು ದುಡ್ಡನ್ನ ಬರೀಬೇಕು ಸರ್? ವೆರಿ ಸಿಂಪಲ್ ಕಂಟ್ರೋಲ್. ನೋಡಿ ಇಲ್ಲಿ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಲ್ಲಿ ಎಷ್ಟಿದೆ? ಇವಾಗ 12 ಇದೆ. ಪಾರ್ ಮಾಡ್ಬೇಕಾದ್ರೆ 10 ಇತ್ತು, 10 ಬರ್ದಿದ್ವಿ. ಇವಾಗ 12 ಇದೆ, 12 ಬರೀತೀರಾ ಅಷ್ಟೇ. ಸೊ 12 lakh ಕ್ಲಿಯರ್. ಸೊ ಇದು ಪಾರ್ ಅಲ್ಲಿ ನಾವು ಪ್ರೀಮಿಯಂ ಅಲ್ಲಿ ನಾವು ಮಾಡ್ಕೋಬೇಕಾಗಿರುವಂತಹ ಚೇಂಜಸ್. ಪ್ರೀಮಿಯಂ ಅಲ್ಲಿ ಒಂದು ಎಂಟ್ರಿ ಥರ್ಡ್ ಎಂಟ್ರಿ ನಲ್ಲಿ ಬರುತ್ತೆ ನಿಮ್ಗೆ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿ. ಆ ಪ್ರೀಮಿಯಂ ಎಷ್ಟು ರೂಪಾಯಿ ಎಕ್ಸ್ಟ್ರಾ ಇರ್ತಾನೆ ಅಷ್ಟು ರೂಪಾಯಿನ ನೀವು ಇಲ್ಲಿ ಟೋಟಲ್ ಅಮೌಂಟ್, ಟೋಟಲ್ ಅಲಾಟ್ಮೆಂಟ್ ದುಡ್ಡನ್ನ, ಟೋಟಲ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ದುಡ್ಡನ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಅದನ್ನ ಅಲಾಟ್ಮೆಂಟ್ ಎಷ್ಟಿದೆ, ಪ್ರೀಮಿಯಂ ಎಷ್ಟಿದೆ ಅಂತ ಸ್ಪ್ಲಿಟ್ ಮಾಡಬೇಕು ಅಷ್ಟೇ. ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಏನಿದೆ ಇದು ಆಸ್ ಯೂಶುವಲ್ ನಾರ್ಮಲ್ ಹಂಗೆ ಇರುತ್ತೆ. ಇಲ್ಲಿ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಷ್ಟು ದುಡ್ಡನ್ನೇ ಬರೀಬೇಕು ನಾವು. ನರೇಶನ್ ಬಂದಿದ್ದಕ್ಕೆ ಬೀಯಿಂಗ್ ಪ್ರಿಫರೆನ್ಷಿಯಲ್ allotment money of rupees 12 lakh due including premium, or preferential allotment being preferential allotment money of rupees 60 each on 20,000 preference shares due including premium ಅಂತ ಬರೆದ್ರೆ ಆಗುತ್ತೆ. ಸೊ ಇದು ಪ್ರೀಮಿಯಂ. ಇನ್ ಕೇಸ್ ಡಿಸ್ಕೌಂಟ್ ಬಂದ್ರೆ ಹೇಗ್ ಮಾಡೋದು? ಸೊ ನಾನು ನಿಮ್ಗೆ ಆಸ್ ಯೂಶುವಲ್ ಹೇಳಿದೆ 100 rupees ಇರುವಂತಹ ಒಂದು ಶೇರ್ಸ್ ಅನ್ನ ನಾವೇನ್ ಮಾಡ್ತೀವಿ, 90 rupees ಗೆ ಇಶ್ಯೂ ಮಾಡ್ತೀವಿ. ಈ 90 rupees ಅನ್ನ ಹೇಗೆ ಅಂತಂದ್ರೆ 10 rupees ಆನ್ ಅಪ್ಲಿಕೇಶನ್ ಇರುತ್ತೆ, ಸೊ 40 rupees ಆನ್ ಅಲಾಟ್ಮೆಂಟ್ ಇರುತ್ತೆ, ಅಂಡ್ ರಿಮೈನಿಂಗ್ 40 rupees ಆನ್ ಕಾಲ್ಸ್ ಇರುತ್ತೆ. ದಟ್ ಇಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ಸ್. ಸೊ ಪ್ರೀಮಿಯಂ ಆದ್ರೂ ಈ ಕಾಲ್ಸ್ ಏನು ಚೇಂಜ್ ಆಗೋದಿಲ್ಲ, ಆಸ್ ಯೂಶುವಲ್ ಹಂಗೆ ಇರುತ್ತೆ. ಸೊ ಡಿಸ್ಕೌಂಟ್ ಆದ್ರೂ ಕೂಡ ಅಷ್ಟೇ, ಅಪ್ಲಿಕೇಶನ್ ಮತ್ತೆ ನಿಮ್ಗೆ ಕಾಲ್ಸ್ ಏನು ಚೇಂಜ್ ಆಗೋದಿಲ್ಲ, ಆಸ್ ಯೂಶುವಲ್ ಹಂಗೆ ಇರುತ್ತೆ. ಬಿಕಾಸ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಈ ಕ್ಲಾಸ್ ಬಂದು ನಿಮ್ಗೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂಡ್ ಓವರ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಅಲ್ಲ, ನಾರ್ಮಲ್ ಪ್ರಾಬ್ಲಮ್ ಅದಕ್ಕೆ ಹೇಳ್ತಾ ಇರೋದು. ಸೊ ಈಗ 40 + 40 80 + 10 90 rupees ಆಯ್ತು. ಸೊ ಶೇರ್ ವ್ಯಾಲ್ಯೂ 100 ಇದೆ, ನಾವು ಇಶ್ಯೂ ಮಾಡ್ತಾ ಇರೋದು 90 rupees ಗೆ. ಇವಾಗ ಹೇಗೆ ನಾವು ಚೇಂಜಸ್ ಮಾಡ್ಕೋಬೇಕು? ಫಸ್ಟ್ ಅಂಡ್ ಸೆಕೆಂಡ್ ಎಂಟ್ರಿ ನಥಿಂಗ್ ಟು ವರಿ, ಆಸ್ ಯೂಶುವಲ್ ಹಾಗೆ ಇರುತ್ತೆ, ಸೇಮ್, ಚೇಂಜಸ್ ಏನಿರೋದಿಲ್ಲ. ದೆನ್ ಚೇಂಜಸ್ ಆಗೋದು ಬಂದು ನಮ್ಗೆ ಈ ಅಲಾಟ್ಮೆಂಟ್ ಅಲ್ಲಿ ಚೇಂಜ್ ಆಗುತ್ತೆ. ಫಾರ್ ಪ್ರೀಮಿಯಂ ಅಥವಾ ಡಿಸ್ಕೌಂಟ್ ಏನೇ ಇದ್ರು ಕೂಡ ಇಲ್ಲೇ ಚೇಂಜ್ ಮಾಡಬೇಕು. ಸೊ ಇವಾಗ 12 lakh rupees ಬರಲ್ಲ, ಇಲ್ಲಿ ಚೇಂಜಸ್ ಆಗುತ್ತೆ. ಹೇಗೆ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಶೇರ್ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಆಸ್ ಯೂಶುವಲ್ ಆಗಿರುತ್ತೆ. ಈಗ ಡಿಸ್ಕೌಂಟ್ ಮಾಡಿರೋದ್ರಿಂದ
discount on issue of preference share account debtor to preference share capital account. So this is the entry for discount. Discount ಗೆ ಎರಡು ಡೆಟಾರ್ ಬರುತ್ತೆ, ಒಂದು ಕ್ರೆಡಿಟಾರ್ ಬರುತ್ತೆ. ಪ್ರೀಮಿಯಂ ಗೆ ಎರಡು ಕ್ರೆಡಿಟಾರ್ ಬರುತ್ತೆ, ಒಂದು ಡೆಟಾರ್ ಬರುತ್ತೆ. ಅದು ನಿಮ್ಗೆ ಜಸ್ಟ್ ಲಾಜಿಕಲಿ ತಿಳ್ಕೊಳ್ಳಿ. ಈಗ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಲ್ಲಿ ಎಷ್ಟಿದೆ ದುಡ್ಡು? 40 rupees ಇದೆ. ಸೊ 20,000 ಇಂಟು 40 ಮಾಡಿದ್ರೆ ದೆನ್ ನಿಮ್ಗೆ 8 lakh rupees ಬರುತ್ತೆ. ಸೊ 8 lakh ಆಯ್ತು. ಬಟ್ ಆಕ್ಚುಲಿ ಇದ್ರ ಎಷ್ಟು ಇರಬೇಕಾಗಿತ್ತು? ನಮ್ಗೆ 50 rupees ಇರಬೇಕಾಗಿತ್ತು. ಇಲ್ಲಿ 40 rupees ಇದೆ, ಹಾಗಾಗಿ 10 rupees ಏನಾಗಿದೆ? ಡಿಸ್ಕೌಂಟ್ ಆಗಿದೆ. ಎಷ್ಟು ಸಾವಿರ ಶೇರ್ಸ್ಗೆ? 20,000 ಶೇರ್ಸ್ಗೆ. ಸೊ 20,000 ಮಲ್ಟಿಪ್ಲೈಡ್ ಬೈ 10 ಮಾಡಿದ್ರೆ ನಿಮ್ಗೆ 2 lakh rupees ಡಿಸ್ಕೌಂಟ್ ಆಯ್ತು. ಸೊ ಇದೆರಡನ್ನು ಆಡ್ ಮಾಡಿದ್ರೆ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಹೋಗ್ಬೇಕಾಗಿತ್ತು? 10 lakh. ಇಸ್ ಇಟ್ ಕ್ಲಿಯರ್? ಸೊ 2 lakh rupees ಡಿಸ್ಕೌಂಟ್ ಆಯ್ತು. ಅದನ್ನ ಅಕೌಂಟಬಿಲಿಟಿ ಮಾಡ್ತಾ ಇದೀವಿ. 8 lakh rupees ರಿಸೀವ್ ಮಾಡಿದ್ವಿ, 2 lakh rupees ಡಿಸ್ಕೌಂಟ್ ಕೊಟ್ಟಿದ್ವಿ. ಸೊ ಟೋಟಲ್ 10 lakh. ಸರ್ ಇವಾಗ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಕೌಂಟ್ ಅಲ್ಲಿ ಎಷ್ಟು ಬರಬೇಕು ಸರ್? ನಾನು ನಿಮ್ಗೆ ಹೇಳಿದೆ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಲ್ಲಿ ಎಷ್ಟಿದೆ ಅಷ್ಟನ್ನು ಬರೀರಿ. ಸೊ ಇಲ್ಲಿ 8 lakh ಇದೆ, ದೆನ್ ಹ್ಯಾವ್ ಟು ರೈಟ್ ಡೌನ್ 8 lakh ಇಷ್ಟೇ. ಸೊ ಇಲ್ಲಿ ನರೇಶನ್ ಏನ್ ಬರೀತೀರಾ? ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಡಿಸ್ಕೌಂಟ್ ಆಫ್ rupees 8 lakh ಅಥವಾ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮನಿ ಡ್ಯೂ rupees 40 ಆನ್ 20,000 shares ಇನ್ಕ್ಲೂಡಿಂಗ್ ಡಿಸ್ಕೌಂಟ್. ಈ ತರ ಮೆನ್ಷನ್ ಮಾಡಿದ್ರೆ ಸಾಕು. ಇಲ್ಲಿ ರಿಸೀವ್ಡ್ ಎಷ್ಟು ರಿಸೀವ್ ಮಾಡ್ಕೊಂಡಿರ್ತಾರೆ ಅಷ್ಟನ್ನ ನೀವು ರಿಸೀವ್ ಮಾಡ್ಕೊಂಡು ಇನ್ಕ್ಲೂಡಿಂಗ್ ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿ. ಸೊ ಇದನ್ನೇ ನಾವು 3 ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಪಾರ್, ಪ್ರೀಮಿಯಂ ಅಂಡ್ ಡಿಸ್ಕೌಂಟ್ ಅಂತ ನಾನು ಇವತ್ತು ನಾರ್ಮಲ್ ಪ್ರಾಬ್ಲಮ್ ನ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಗೋ ಫಾರ್ ಅಂಡರ್ ಸಬ್ಸ್ಕ್ರಿಪ್ಷನ್ ಹೋಗೋಣ. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಾಗ ಸೊ ಇಲ್ಲಿ ಕಾಲ್ಸ್ ನ ತಗೊಳ್ಳೋಣ, ಯಾಕಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಗೆ ಈ ಬೇಸ್ ಮೇಲೆ ಹೆಚ್ಚು ಇರುತ್ತೆ. ಸೊ ಕಾಲ್ಸ್ ಅಲ್ಲಿ ಫೇಲ್ ಆಗ್ತಾರೆ. ಸೊ ಕಾಲ್ಸ್ ಅಲ್ಲಿ ಎಷ್ಟು? ಈಗ ಎಕ್ಸಾಂಪಲ್ ಇಲ್ಲಿ 20,000 ಪ್ರಿಫರೆನ್ಸ್ ಶೇರ್ಸ್ ಇರೋದ್ರಲ್ಲಿ 1,000 ಶೇರ್ಸ್ ಗೆ ಕಾಲ್ಸ್ ಮನಿ ಬರಲ್ಲ ಅಂತ ಬರುತ್ತೆ. ಸೊ ಆ 1,000 ಶೇರ್ಸ್ ಅನ್ನ ನಾವೇನ್ ಮಾಡ್ತೀವಿ? ಇಲ್ಲಿ ಮೈನಸ್ ಮಾಡ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ. ಎಕ್ಸಾಂಪಲ್ 8 ಇದೆ ಅಲ್ವಾ ಇಲ್ಲಿ? ಸೊ 20,000 ಇಂಟು 40 ಇದೆ. ಸೊ ಇಲ್ಲೇನ್ ಮಾಡ್ತೀವಿ ನಾವು ಅವಾಗ? ಸೊ 20,000 ಮೈನಸ್ 1,000 ಮಲ್ಟಿಪ್ಲೈಡ್ ಬೈ 40 ಮಾಡ್ತೀವಿ. ಸೊ ಅವಾಗ ನಮ್ಗೆ 19,000 ಶೇರ್ಸ್ ಗೆ ಎಷ್ಟು ದುಡ್ಡು ಅನ್ನೋದನ್ನ ಇಲ್ಲಿ ಬರ್ಕೋತೀವಿ. ಇನ್ ರಿಮೈನಿಂಗ್ 1,000 ಶೇರ್ಸ್ ಗೆ ನಾವು ಅದನ್ನ ಫರ್ಫಿಟ್ ಮಾಡಿ ರೀಇಶ್ಯೂ ಮಾಡಿ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ನಾವು ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡುವಂತದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೆ ಈ ವಿಡಿಯೋನ ನೀವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇತ್ತು ಅಂದ್ರೂ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.